ಮುದ್ದು ಮುದ್ದು ಪೆದ್ದು ಪೆದ್ದು ದೇವರೇ ಮಾಡಿರೋ ಹೊಸ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಮುದ್ದು ಮುದ್ದು ಪೆದ್ದು ಪೆದ್ದು ಭೂಮಿಯ ಮೇಲಿರೋ ಭಲೆ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಹಳೆಯ ಟ್ರಂಕಿನ ಹೊಸ ಹೊಸ ಮುಖಗಳು ಶ್ರೀಮಾನ್ ಶ್ರೀಮತಿ ಸಿಟಿಗೆ ಬಂದಿರೋ ನಾಟಕ ಮಂಡಳಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಆಷಾಢ ಅಂತೇಳಿ ಅವಳ ಅಪ್ಪನವ್ರು ಕರ್ಕೊಂಡು ಹೋಯ್ತೇವ್ನಿ. ಮುಂದಿನ ಸಲನು ಹಿಂಗೆ ಆದ್ರೆ ಅವಳನ್ನ ಪರ್ಮನೆಂಟ್ ಆಗಿ ನಮ್ಮನೇಲೆ ಇಟ್ಕೋತೀನಿ. ಆಷಾಢ ಮಾಸದಲ್ಲಿ ಒಂದ್ ತಿಂಗಳು ಗಂಡ ಹೆಂಡ್ರು ಒಟ್ಟಿಗೆ ಇರಂಗಿಲ್ಲ. ಇದ ವಿಷಯ ನಂಗೇನೋ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ನಮ್ಮ ಮನೇಲಿ ದಿನಾನು ಆಷಾಢನೆ. ಈ ಗೌಡ್ರೆ ಪುಟ್ಟಮಲ್ಲಿ ಅವರು ಮನೇಲಿಲ್ಲ ಅಂತ ನೀವು ಟಿವಿಲಿ ಏನ್ ನೋಡ್ತಿದ್ರಿ ಅಂತ ನಮಗ್ ಗೊತ್ತು ರೀ. ನಾನು ಫ್ಯಾಮಿಲಿ ಮ್ಯಾನು. ನಿಮ್ಮಂತ ಎಣ್ಣೆಗಳ ಜೊತೆಗೆ ರೋಡಲ್ಲಿ ನಿಂತ್ಕೊಂಡು ಮಾತಾಡೋದನ್ನ ಯಾರು ನೋಡ್ಬಿಟ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ನೀವ್ ಹೀಗೆ ಗೌಡ್ರ ಮೇಲೆ ತಪ್ಪ ಆರೋಪ ಹೊರಿಸ್ತಿದ್ರೆ ನಿಮ್ ನಮ್ಮನೆಯಿಂದ ಆಚೆ ಹಾಕ್ಬೇಕಾಗುತ್ತೆ. ನಾನು ಅಂತಿದ್ದೀರಾ? ನಾನು ಅಂದ್ರೆ ನನ್ಗೇನ್ ಗೊತ್ತಾಗ್ಬೇಕು? ಫೋನಲ್ಲೇ ನಿಮ್ ಮುಖ ಬರುತ್ತಾ? ಇಡ್ರಿ ಫೋನು. ಪುಟ್ಟಮಲ್ಲಿ ಅವ್ರಿಗೆ ನಿಜವಾಗ್ಲೂ ನನ್ನ ಜೊತೆ ಮಾತಾಡ್ಬೇಕು ಅನ್ಸಿದ್ರೆ ವಾಪಸ್ ಕಾಲ್ ಮಾಡೇ ಮಾಡ್ತಾರೆ. ಪ್ರೀತಿ ಅಂದ್ರೆ ಇದಪ್ಪ. ಪುಟ್ಟಮಲ್ಲಿ ಅವರೇ ಹೇಳಿ. ಚಂದನ್ ಅವ್ರೆ, ಆಗ್ಲೇ ಫೋನ್ ಮಾಡೋದಕ್ಕೆ ನೀವ್ ಯಾರೋ ನನಗ್ ಗೊತ್ತಿಲ್ಲ, ನಿಮ್ ಮುಖ ಏನು ಫೋನಲ್ಲಿ ಕಂಡದಂತ ಫೋನ್ ಕಟ್ ಮಾಡ್ಬಿಟ್ರಿ. ಪುಟ್ಟಮಲ್ಲಿ ಅವರೇ, ನೀವು ನನ್ಗೊಂದು ಮಾತು ಹೇಳ್ದೆ ಊರ್ಗ್ ಹೋಗ್ಬಿಟ್ರಲ್ಲ ಅಂತ ನಿಮ್ ನೆನಪಲ್ಲೇ ಕೊರಗ್ತಾ ಇದ್ದೀನಿ. ಅಂತದ್ರಲ್ಲಿ ಫೋನ್ ಕಟ್ ಮಾಡ್ತೀನಾ? ಚಂದನ್ ಅವ್ರೆ, ನೀವೇ ಕಟ್ ಮಾಡೋದು. ಪುಟ್ಟಮಲ್ಲಿ ಅವರೇ, ಮೋಸ್ಟ್ಲಿ ಅದು ರಾಂಗ್ ನಂಬರ್ ಹೋಗಿರ್ಬೇಕು. ಆ ವಿಷಯ ಬಿಡಿ, ನೀವೇನು ಇದಕ್ಕಿದ್ದಾಗ ಊರ್ಗ್ ಹೋಗ್ಬಿಟ್ಟಿದ್ರಾ? ಅದು ನಮ್ ಡ್ಯಾಡು ಕರ್ಸ್ಕೊಂಡ್ರು, ಅದಕ್ಕೆ ಬಂದ್ಬಿಟ್ಟಿ. ಅದನ್ನೇ ಕೇಳ್ತಿರೋದು ಪುಟ್ಟಮಲ್ಲಿ ಅವರೇ, ಏನ್ ಇದ್ದಕ್ಕಿದ್ದಾಗೆ ಊರ್ಗ್ ಹೋಗ್ಬಿಟ್ರಿ ಅಂತ. ಈಗ ಆಷಾಢ ಮಾಸ ಅಲ್ವಾ, ಅದಕ್ಕೆ ನಮ್ ಬಾಬಣ್ಣ ಜೊತೆ ಇರಬಾರ್ದು ಅಂತ ಕರ್ಸ್ಕೊಂಡವ್ರೆ. ಪುಟ್ಟಮಲ್ಲಿ ಅವರೇ, ನಿಮ್ ಗೌಡ್ರ ಜೊತೆ ಇರಬಾರ್ದು ಅಂದ್ರೆ ಏನಂತೆ? ನನ್ ಜೊತೆ ಇರ್ಬೋದಿತ್ತಲ್ವಾ? ಏನಂದ್ರೆ? ಅಂದ್ರೆ ನಮ್ಮನೇಲಿ ಇರ್ಬೋದಿತ್ತಲ್ವಾ? ನಾನು ಮಧು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ವಿ. ಚಂದನ್ ಅವ್ರೆ, ನಮ್ ಬಾಬಣ್ಣ ಹೆಂಗಿದಾರೋ ಅದನ್ನ ಹೇಳಿ. ಪುಟ್ಟಮಲ್ಲಿ ಅವರೇ, ಇದನ್ನ ಕೇಳೋಕ್ ನೀವು ನನಗೆ ಕಾಲ್ ಮಾಡಿದ್ರಾ? ಮಧ್ಯಾಹ್ನಕ್ಕೆ ನಿಮಗ್ ಫೋನ್ ಮಾಡ್ಲಿ? ನೀವಿಲ್ದೆ ನಾನು ಹೇಗಿದ್ದೀನೋ ಅಂತ ಕೇಳೋಕ್ ಕಾಲ್ ಮಾಡಿದ್ರಿ ಅನ್ಕೊಂಡೆ. ನಿಮ್ಗೆ ವಿಚಾರಿಸ್ಕೊಳಕ್ಕೆ ಮಧುರ ಅವ್ರಲ್ಲ, ನಮ್ ಬಾಬಣ್ಣ ಹೆಂಗಿದಾರು ಕೇಳೋ ಅಂತ ಫೋನ್ ಮಾಡ್ದಿ. ಹೋಗ್ಲಿ ಬಿಡಿ. ನಮ್ ಡ್ಯಾಡು ಗೊತ್ತಿಲ್ದಂಗೆ ನಮ್ ಬಾಬಣ್ಣಂಗ್ ಫೋನ್ ಮಾಡಿ ವಿಚಾರಿಸ್ಕತೀನಿ. ಒಲೆ ಜೋರಾಗಿ ಉರಿತಿದೆ ಅನ್ಕೊಂಡೆ, ಗ್ಯಾಸ್ ಖಾಲಿ ಆಗೋಯ್ತು. ಆನದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನ್ನೇ ಒಂದು ದಿನ ಕಡಲನ್ನು, ಕೂಡಬಲ್ಲೆನೇ ಒಂದು ದಿನ ಕಾಣಬಲ್ಲೆನ್ನೇ. ಹೆಂಡ್ರು ಜೊತೆಲಿದ್ದಾಗಲೂ ಕಾಟ ಕೊಡ್ತಾರೆ, ಜೊತೆಲಿಲ್ಲ ಅಂದ್ರೆ ಫೋನ್ ಮಾಡಿ ಕಾಟ ಕೊಡ್ತಾರೆ. ಚಾಟೋ ಸಾಂಗ್ ಆಡಕ್ಕೆ ಬಿಡಲ್ಲ. ಇನ್ನು ಡುಯೆಟ್ ಸಾಂಗ್ ಆಡಕ್ ಬಿಟ್ಟಾರ ತೊಂದ್ರೆ ಇಲ್ಲ. ಕೇಳಮ್ಮೆ ಪುಟ್ಮದಿ, ಏನ್ ಮಾಡ್ತಾ ಇದೆ? ಬಾಬಣ್ಣ ನಾಷ್ಟ ಮಾಡಿ ಕಾಫಿ ಕುಡ್ದು ನಿಮಗ್ ಫೋನ್ ಮಾಡ್ತಾವ್ನಿ. ನೀವ್ಯಾನ್ ಮಾಡ್ತಾ ಇದ್ದೀರಿ? ದಿಟ್ಟೋ ಕಮ್ಮೆ, ನಾನು ನಾಷ್ಟ ತಿನ್ಕೊಂಡು ಕಾಫಿ ಕುಡ್ಕೊಂಡು ನಿನಗೆ ಫೋನ್ ಮಾಡೋ ಅಂತ ಫೋನ್ ತಗೊಂಡು ಅಷ್ಟರಲ್ಲಿ ಆಚರಣೆ ಬಂತು. ಬಾಬಣ್ಣ ಅದಕ್ಕೆ ಹೇಳೋದು ನಮ್ದು ಮ್ಯಾಡ್ ಪಾರ್ ಈಚ್ ಅದರ್ ಜೋಡಿ ಅಂತ. ಅಯ್ಯೋ ದಡ್ಬಡ್ತದೆ, ಅದು ಮ್ಯಾಡ್ ಫಾರ್ ಈಚ್ ಅದರ್ಲ್ಲ ಕಮ್ಮೆ, ಮೇಡ್ ಫಾರ್ ಈಚ್ ಅದರ್. ಹಿಡಿದ್ರೆ ಚಾಡ. ಅಯ್ಯೋ ದಂಡಲ್ಲಿದ್ದಾಗಲೇ ಹಿಡಿಯಕ್ಕಾಗ್ಲಿಲ್ಲ, ಊರಲ್ಲಿ ಕುತ್ಕೊಂಡು ಹಿಡೀರಿ ಅಂದ್ರೆ ಯಾನ್ ಹಿಡೀಲಿ, ಹೋಗು. ಹಾಯ್ ಗೌಡ್ರೆ. ಅದೇ ಯಾರ ಹುಡುಗಿ ಆಯ್ ಗೌಡ್ರೆ ಅಂದು. ಆಮೇಲೆ ಪುಟ್ಮನಿ, ನೀನು ನನ್ನ ಬಿಟ್ಟು ಊರ್ಗೆ ಹೊಂಟೋಗ್ಬಿಟ್ಟಿದೆ ಅಲ್ಲ, ಅದಕ್ಕೆ ನಿನ್ಗೆ ಭ್ರಮೆ. ಫೋನ್ ಮಾಡುವ, ಆಮೇಲೆ ಮಾಡ್ತೀನಿ. ಬಾಬಣ್ಣ ಬಾಬಣ್ಣ ನೋಡಿ, ಒಂಟಿ ಗಂಡಸು ಹೊಟ್ಟಿಲಿ ಇರ್ಬೇಕಾದ್ರೆ ನೀವು ಈ ಥರ ಬರಬಾರ್ದು. ಯಾಕೆ ಗೌಡ್ರೆ, ನಾನು ಬರಬಾರ್ದಾಗಿತ್ತಾ? ನೋಡಿ, ಮದುವೆ ಆಗಿರೋ ಗಂಡಸು ಹೊಟ್ಟಿಲಿ ಹೆಣ್ಣು ಬೇರೆ ಇಲ್ಲ. ನೀವು ಮದುವೆ ಆಗಿರೋ ಹೆಣ್ಣು ಬಂದ್ರೆ ತಪ್ಪಾಯ್ತದೆ. ಏನಕ್ಕೆ ಬಂದ್ರೆ ಏನಾಗುತ್ತೆ? ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ಅದಾಗ್ಲಿ ಅಂತಾನೆ ಬಂದಿದ್ರೆ. ನೋಡಿ, ನನ್ನ ಹೆಸರು ಶ್ರೀರಾಮಚಂದ್ರ ಗೌಡ, ನಾನು ಅಂಥವ್ನಲ್ಲ.
ಹೆಸರಿಗೆ ತಕ್ಕನಾಗೆ ಕ್ಯಾರೆಕ್ಟರ್ ಇರ್ಬೇಕಂತೇನಿಲ್ವಲ್ಲ. ನೋಡಿ ನನಗೆ ಕ್ಯಾರೆಕ್ಟರ್ ನೋಡಿ ಹೆಸರಿಟ್ಟಾರೆ. ಮೊದಲು ನೀವು ಹೊಟ್ಟೆಯಿಂದ ಆಚೆಗೋಗಿ ಯಾರಾದ್ರೂ ನೋಡ್ಬಿಟ್ರೆ ನನ್ನ ಮಾನ ಮರದಿ 3 ಕಾಸು ಕರಾಜಾಗ್ಬಿಡ್ತದೆ. ನಾನು 6 ಕಾಸು ಕೊಟ್ಟು ತಗೋತೀನಿ. ನೋಡ್ರೆ ಅವತ್ತು ನಿಮ್ಮನ್ನ ನೋಡಿ ಮನೆಗೆ ಹೋದಾಗಿಂದ ಮತ್ತೆ ಮತ್ತೆ ನಿಮ್ಮನ್ನ ನೋಡ್ಬೇಕು ಅಂತ ಅನಿಸ್ತಿತ್ತು. ಅದಕ್ಕೆ ನಿಮ್ಮನ್ನ ಮನೆಗೆ ಹುಡ್ಕೊಂಡು ಬಂದ್ಬಿಟ್ಟೆ. ನೋಡಿ ಒಬ್ಬಟ್ಟು ತುಪ್ಪ ಅದ ಅಂತ ಬಡ್ದು ಬಾಯಿಗೆ ಹಾಕಳಕ್ಕದ್ದ, ಅದನ್ನ ತಿನ್ನಕ್ ಮನ್ಸು ಬೇಡವಾ? ಮತ್ತೆ ಯಾರು ಹೇಳ್ತಾ ಇದ್ರು ನಿಮ್ಗೆ ಹೂರ್ಣ ಅಂದ್ರೆ ತುಂಬಾ ಇಷ್ಟ ಅಂತ. ನಿಮ್ಮನ್ನ ಚಿಕ್ಕವರಿದ್ದಾಗ ಹೂರ್ಣ ಅಂತಾನೆ ಕರೀತಿದ್ರಂತೆ. ಯಾರು ಮೇಡಮ್ನವ್ರೆ ಇದು? ನನ್ನ ಜಾತಕ ಬರೋದು ಐನವ್ರಿಗೆ ಗೊತ್ತಿಲ್ಲದ ವಿಷಯನ ನೀವು ಕೈಲಿ ಹಿಡ್ಕೊಂಬಂದ್ಬಿಟ್ಟಿದ್ದೀರಿ. ಹಾಗೆ ನಾನು ಸದ್ಯಕ್ಕೆ ನೀವು ಹುಟ್ಟಿರೋ ಜಾತಕನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ದೀನಿ. ನೀವು ಹೂ ಅನ್ರಿ, ನಮ್ಮಿಬ್ರು ಮದ್ವೆ ಜಾತಕನ ಸೆಟ್ ಮಾಡಿಸ್ಬಿಡ್ತೀನಿ. ಪುಟ್ರ ನಿನ್ನ ಪಾಲಕ್ ಚಿತ್ರಗುಪ್ತ ಆಗ್ಬಿಡ್ತಿದ್ದೀರಿ. ಮೊದ್ಲು ಅಟ್ಟಿಯಿಂದ ಆಚೆಗೋಗಿ. ನೀವು ನನಗೆ ಆಚೆ ಸಿಗ್ತೀನಿ ಅಂತ ಪ್ರಾಮಿಸ್ ಮಾಡಿ, ಅಂದ್ರೆ ನಾನು ಹೋಗ್ತೀನಿ. ನೀವು ಆಚೆ ಸಿಕ್ಕಿದ್ಮೇಲೆ ಪ್ರಾಮಿಸ್ ಮಾಡ್ತೀನಿ. ಮೊದ್ಲು ಅಟ್ಟಿಯಿಂದ ಆಚೆಗೋಗಿ. ಒಂದು ನಿಮಿಷ ರೀ, ನಾನು ಅಲ್ಲಿ ಹೋಗ್ಬಿಟ್ಟು ಕರತೀನಿ, ಆಮೇಲೆ ಬನ್ನಿ. ಬನ್ನಿ 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 ಬನ್ನಿ. ಐ ಲವ್ ಯು. ನಿನ್ನ ಮನಕಾಯ ಹೋಗ. ಅಯ್ಯಪ್ಪ ಗೌಡ್ರೆ, ಗೌಡ್ರೆ, ಬಾರಪ್ಪ ಬಾರೋ. ಮನೆ ಮುಂದೆ ಪಾರ್ಕ್ಬಿಟ್ಟು ನಿಂತೆ. ಏನ್ ಒಂಟಿಯಾಗಿ ಬಂದ್ಬಿಟ್ಟಿದೆ? ಇನ್ನೇನು ಮದುವೆ ಮಾಡ್ಕೊಂಡು ಹೆಂಡತಿ ಮಕ್ಳ ಜೊತೆ ಪಿ ಡುಂಡು ಮನ್ಸ್ಕೊಂಡ್ ಬರ್ಬೇಕಾಯ್ತಾ? ಅದಕ್ಕೆ ಕಬ್ಬುಲ್ಲ, ನಿನ್ನ ಬೋಳು ಬುಂಡ್ಗೆ ಹೆಣ್ಣು ಕೊಡೋದೇ ಕಷ್ಟ, ಅಂಥದ್ರಲ್ಲಿ ಮಕ್ಕಳ ಕನಸು ಬೇರೆ ಇಟ್ಕೊಂಡಿದ್ದಾಯ. ಗೌಡ್ರೆ, ಈ ಶಿವಾಜಿಗೂ ಒಂದ್ ಕಾಲ ಬಂದೇ ಬರುತ್ತೆ. ಆಗ ನಾನು ಏನು ಅಂತ ತೋರಿಸ್ತೀನಿ. ತೊಂದ್ರೆ ಇಲ್ಲ, ತೋರ್ಸು. ನಾ ಹೇಳ್ದದ್ ಹಂಗೆಲ್ಲ ಕಡ. ಕಪ್ಪುಗಳು ಎಲ್ಲಾರು ಒಂಟಿಯಾಗಿ ಬರೋದು ನೋಡಿದಯ? ನಿಮ್ಮ ಕಪಿ ಸೈನ್ಯದ ಮೆಂಬರು ಕಲ್ಟಿವೇಟರ್ ಆಂದಿ. ಅವನು ಈ ಏರಿಯಾ ಕೊನೆಯಲ್ಲಿ ಒಂದು ಹಳ್ಳಿ ಮರ ಇದೆ, ಅಲ್ಲಿ ಎಲ್ಲಾ ಮಂಗಗಳನ್ನು ಸೇರ್ಸ್ಕೊಂಡು ಒಂದ್ ಸಭೆ ಮಾಡ್ತಾ ಇದ್ದಾನೆ. ಅಲ್ಲಿಗೆ ನಿಮ್ಮನ್ನು ಕರ್ಕೊಂಬ ಅಂದ, ಅದಕ್ಕೆ ಬಂದೆ. ಮತ್ತಿನ್ನೇನ್ ಗೌಡ್ರೆ, ಆ ವಿಷಯ ಬಿಡಿ. ನಿಮ್ ಮನೆಯಿಂದ ಯಾರೋ ಒಬ್ಳು ಹುಡುಗಿ ಓದ್ಲಲ್ಲ, ಯಾರೋಳು? ಕಬ್ಬುಲ ಯಾನ್ ಹೇಳ್ತಾ ಇದ್ದಾಡ? ಪರವಾಗಿಲ್ಲ ಹೇಳಿ ಗೌಡ್ರೆ. ಪುಟ್ಮಲ್ಲಿ ಅವ್ರ ಮನೇಲಿಲ್ಲ ಅಂತ ನನಗೆ ಗೊತ್ತು. ಮನೆ ಊಟ ಬೇಜಾರಾಗಿ ಹೋಟ್ಲ್ ಊಟ ಮಾಡ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀರಾ ಅಲ್ವಾ? ಕೆಕ್ಕಬುಲ, ನಾನು ಯಾರ? ಶ್ರೀರಾಮಚಂದ್ರ ಗೌಡ. ನನ್ ಮೇಲೆ ಅನುಮಾನ ಪಟ್ಟೆಯಾ? ಗೌಡ್ರೆ, ಈಗಿನ ಕಾಲದಲ್ಲಿ ಯಾರ ಪರ್ಸಲ್ ಏನಿದೆ ಅಂತಾನೆ ಹೇಳಕ್ಕಾಗಲ್ಲ. ಅಂಥದ್ರಲ್ಲಿ ಯಾರ ಮನ್ಸಲ್ಲಿ ಏನಿದೆ ಅಂತ ಹೇಳಕ್ಕಾಗುತ್ತಾ? ಅಂದ್ರೆ ನಾನು ತಪ್ಪು ಮಾಡ್ತೀನಿ ಅಂತ ಹೇಳ್ತಾ ಇದೆಯಾ? ನೀವೇ ಹೇಳಿದ್ರಲ್ಲ ಗೌಡ್ರೆ, ನಾನು ಶ್ರೀರಾಮಚಂದ್ರ ಗೌಡ ಅಂತ. ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಪುಟ್ಮಲ್ಲಿ ಅವ್ರಿಗೆ ಮೋಸ ಮಾಡಬೇಡಿ. ಅಡಕ್ಕೆ ಅಕ್ಕಬುಲ, ಪುಟ್ಮಲ್ಲಿನ ಹೆಂಗ್ ನೋಡ್ಕೋಬೇಕು ಅಂತ ನಿಂತ ಏಳಿಸ್ಕೊಂಡು ಕಲಿಬೇಕಾಗಿಲ್ಲ. ಬಿಡು ಗಾಡಿಯಾ. ಹೋಗ್ತೀನಿ ಗೌಡ್ರೆ. ಹೋಗಕ್ಕಿಂತ ಮುಂಚೆ ಒಂದು ಕಿವಿ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮುಂದೆ ಉಪಯೋಗಕ್ಕೆ ಬಂದ್ರೆ ಬಳಸ್ಕೊಳ್ಳಿ. ನೋಡಿ ಗೌಡ್ರೆ, ಫೇಸ್ಬುಕ್ ಅಲ್ಲಿ ಯಾರ್ದೋ ಫೇಸ್ ಹಾಕಿ ಅಕೌಂಟ್ ಓಪನ್ ಮಾಡ್ಬೋದು, ಆದ್ರೆ ಸಿಕ್ಕಾಕೊಂಡ್ರೆ ಫೇಸ್ ತೋರ್ಸಕ್ಕಾಗಲ್ಲ. ಹುಷಾರಾಗಿರಿ. ಅಡಕ್ಕೆ ಅಕ್ಕಬುಲ, ಅದ್ಯಾನ್ ಹೇಳ್ಬೇಕು, ನೆಟ್ಟಿಗೆ ಬುಡ್ಸೋಳಂಗಿದ್ರೆ ಹೇಳು, ಇಲ್ಲಾಂದ್ರೆ ನೀನ್ ಸುತ್ತಾಡ ಕೆಲ್ಸಕ್ಕೆ ಹೋಯ್ತಾ ಇರು. ಗೌಡ್ರೆ, ನೀವೊಂದು ಹುಡುಗಿ ಜೊತೆ ಮಾತಾಡ್ತಾ ಇದ್ದಿದ್ದನ್ನ ನಾನು ನೋಡಿದ್ದೀನಿ. ಅದೇ ಹುಡುಗಿ ಈ ಮನೆಯಿಂದ ಆಚೆ ಹೋಗಿದ್ದನ್ನು ನೋಡಿದ್ದೀನಿ. ಅಡಕ್ಕೆ ಅಕ್ಕಬುಲ. ಗೌಡ್ರೆ, ನಿಮ್ಮ ಚೋರ ಚರಣದಾಸ ನಾಟಕನ ನನ್ನ ಮುಂದೆ ಆಡಬೇಡಿ. ನಿಮ್ಮ ತಪ್ಪನ್ನ ಒಪ್ಕೊಳ್ಳಿ. ಇದ್ರಲ್ಲಿ ನಂದು ಏನು ತಪ್ಪಿಲ್ಲ ಕೂಡ. ಗೌಡ್ರೆ, ತಪ್ಪು ಮಾಡೋರೆಲ್ಲರೂ ನಾನು ತಪ್ಪು ಮಾಡಿಲ್ಲ ಅಂತಾನೆ ಹೇಳೋದು. ನೋಡಿ, ನಾನು ಏನು ಹೇಳಬೇಕು ಎಲ್ಲ ಹೇಳಾಗಿದೆ. ನೀವೇ ಆಗಾಗ ಹೇಳ್ತಾ ಇರ್ತೀರಲ್ಲ, ತಾಳಾಕಕ್ಕೆ ಹೋಗಿ ಅದೇನು ಸಿಕ್ಕಾಗಬಾರ್ದು ಅಂತ. ಹಂಗ್ ಮಾಡ್ಕೋಬೇಡಿ. ನೋಡಿದ್ಯಾ ಮಧು, ಗೌಡ್ರು ಗೋಸಂಬಿ ಆಟನ? ನೋಡಿದೆಲ್ಲ ಸತ್ಯ ಆಗುತ್ತಾ? ಮಧು, ಒಂದು ಹುಡುಗಿನ ಮನೆಯಿಂದ ಆಚೆ ಕರ್ಕೊಂಬಂದು ಕಳ್ಳನ್ ತರ ಕದ್ದು ಮುಚ್ಚಿ ಆ ಕಡೆ ಈ ಕಡೆ ನೋಡಿ ಆ ಹುಡುಗಿನ ಕಳ್ಸಿದ್ ನೋಡಿದ್ಮೇಲೆ ನಿನಗೆ ನಂಬಿಕೆ ಬರ್ತಿಲ್ವಾ? ಜಾನಿ, ನಾನು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋಳು. ನಿಮ್ ತರ ಚೀಪಾಗೆಲ್ಲ ಯೋಚನೆ ಮಾಡೋಕ್ಕಾಗಲ್ಲ. ನಾನು ಪ್ರಾಕ್ಟಿಕಲ್ ಆಗಿ ನಡೆದಿರೋದನ್ನೇ ಹೇಳ್ತಿರೋದು. ಅದು ಇಷ್ಟೆಲ್ಲ ನೋಡಿನೂ ಗೌಡ್ರಿಗೆ ಸಪೋರ್ಟ್ ಮಾಡ್ತಿದ್ಯಾ? ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ, ಆದ್ರೆ ಸುಮ್ನೆ ಒಬ್ರ ಮೇಲೆ ಗೂಬೆ ಕೂರಿಸಬಾರ್ದು ಅಂತ ಹೇಳ್ತಿದ್ದೀನಿ. ಡಾರ್ಲಿಂಗ್, ಗೌಡ್ರು ಎಲ್ರಿಗೂ ಕಾಣೋ ಹಾಗೆ ತಲೆ ಮೇಲೆ ಗೂಬೆ ಕೂರ್ಸ್ಕೊಂಡು ಓಡಾಡ್ತಿದ್ದಾರೆ. ಅದ್ ನಿನ್ ಕಣ್ಣಿಗೆ ಮಾತ್ರ ಕಾಣ್ತಿಲ್ವಾ? ಈಗೇನು ಗೌಡ್ರು ತಪ್ಪು ಮಾಡಿದ್ದಾರೆ ಅನ್ನೋದೇ ನಿಮ್ ವಾದನಾ? ವಾದ ಅಲ್ಲ, ವಾಸ್ತವ. ಸರಿ, ಹಾಗಾದ್ರೆ ಅವ್ರು ತಪ್ಪು ಮಾಡೋದನ್ನ ನಾನೇ ರೆಡ್ ಹ್ಯಾಂಡ್ ಆಗಿ ಹಿಡಿದು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಮಾತಾಡಕ್ ಮಾತು ಬಂದ್ರೆ ತಾನೆ. ಎಂದದಕ್ಕೆ ಮಂಡೆ ಬೆಚ್ಚ ಮಾಡಿಕೊಂಡು ಕೂತಿದ್ದೀರಾ? ಎಂತ ಒಂದೇ ಒಂದು ಓಟಿನಿಂದ ಎಲೆಕ್ಷನ್ ಅಲ್ಲಿ ಎಂತಾದ್ರೂ ಸೋತೀರಾ? ಐ ಲೈಕ್ ಇಟ್. ನನ್ನ ಚಿಂತೆಯಲ್ಲಿ ನಾನು ಕೂತಿದ್ರೆ ಇಲ್ಲಿ ಬಂದು ಕಾಮಿಡಿ ಮಾಡ್ತೀಯಾ? ಚಿಂತೆ ಜಾನಿ ಬಾಯ್,
ಈ ಚಿಂತೆಯ ನಡುವಿನ ಸೊನ್ನೆಯನ್ನು ತೆಗೆದು ಬಿಟ್ರೆ ನೀವು ಚಿತೆ ಸೇರ್ಕೊಂಡು ಬಿಡ್ತೀರಾ? ಎಂತದಕ್ಕೆ ಚಿಂತೆ ಮಾಡ್ತೀರಾ? ಏನಾಯ್ತು? ಏನು ಅಂತ ಹೇಳೋ ರಾಕಿ, ಮಧುಗೆ ಆ ಗೌಡ್ರ ಮೇಲಿರೋ ನಂಬಿಕೆ ನನ್ ಮೇಲಿಲ್ಲ ಕಣೋ. ಆ ಗೌಡ್ರು ಏನ್ ಹೇಳಿದ್ರು ನಂಬಿಡ್ತಾಳೆ. ಜಾನಿಬಾಯ್, ಈ ಹುಡುಗಿಯರಲ್ಲಿ 2 ಕೆಟಗರಿಯ ಜನಗಳಿರ್ತಾರೆ. ಒಂದು ಸುಮ್ಮನೆ ಅನುಮಾನ ಪಡೋದು, ಮತ್ತೊಂದು ಕಣ್ಣಾರೆ ಕಂಡ್ರು ಅದನ್ನು ಸುಮ್ಮನೆ ಅಂತ ನೆನೆಸಿಕೊಳ್ಳುದು. ಐ ಲೈಕ್ ಇಟ್. ಎಂತದಕ್ಕೆ ಗಡಿ ಗಡಿ ಬರ್ತದು? ಇದನ್ನೆಂತ ನೆನೆಸಿದಿರಾ? ಕೆನ್ನೆ ಅಂತ ನೆನೆಸಿದಿರಾ? ಅಲ್ಲ ದೇವಸ್ಥಾನ ಗಂಟೆ ಅಂತ ನೆನೆಸಿದಿರಾ? ರಾಕಿ, ಇಷ್ಟ ದಿನ ನಿನ್ನ ಹುಚ್ಚ ಅನ್ಕೊಂಡ್ಬಿಟ್ಟಿದೆ ಕಣ. ಪರವಾಗಿಲ್ಲ, ನಿನ್ಗೂ ಬ್ರೈನ್ ಇದೆ. ಖುಷಿ ಕೊಡ್ತಾರ? ಐ ಲೈಕ್ ಇಟ್. ಜಾನಿಬಾಯ್, ಈ ಬ್ರೈನಿನ ಬಗ್ಗೆ ನಿಮಗೆ ಇನ್ನೂ ಗೊತ್ತಿಲ್ಲ. ಒಂದೊಂದ್ಸಲ ಈ ಬ್ರೈನು ರಾಜಧಾನಿ ಟ್ರೈನಿಗಿಂತ ಫಾಸ್ಟು. ನಿಮ್ ಬ್ರೈನ್ ರಾಜಧಾನಿ ಟ್ರೈನ್ ಆದ್ರೂ ಆಗಿರ್ಲಿ, ಹೋಟ್ಲು ಪ್ಯಾನಲ್ ಇರೋ ಫ್ರೈ ಆದ್ರೂ ಆಗಿರ್ಲಿ, ನನ್ಗೇನೋ ಹೋಗ್ಲಿ ಬಿಡಿ, ಎಂತದಕ್ಕೆ ಚಿಂತೆ ಮಾಡ್ಕೊಂಡಿದ್ದೀರಾ? ನೀನ್ ಏನೇ ಹೇಳು ರಾಕಿ, ಈಗಿನ ಕಾಲದಲ್ಲಿ ನಮ್ಮಂತ ಒಳ್ಳೆಯವ್ರಿಗೆ ಬೆಲೆ ಇಲ್ಲ ಕಣೋ. ಏನೇ ಇದ್ರು ಕದ್ದು ಮುಚ್ಚಿ ಕೆಲಸ ಮಾಡೋ ಆ ಗೌಡ್ರಂತವ್ರಿಗೆ ಬೆಲೆ. ಅಲ್ಲ, ಆ ರಿಂಗ್ ಮಾಸ್ಟ್ರು ಅಂಥದ್ದು ಕದ್ದು ಮುಚ್ಚಿ ಎಂತ ಮಾಡಿದರು? ಸೂರಿ ಗೌಡ್ರು ಯಾವ್ದೋ ಹುಡುಗಿ ಜೊತೆ ಮಾತಾಡ್ತಿದ್ರು ಅಂತ ಫೋಟೋ ತಂದು ತೋರಿಸಿದ್ನಲ್ಲ, ಕುಟುಂಬಲ್ಲಿಯವರು ಮನೇಲಿಲ್ಲ ಅಂತ ಗೌಡ್ರು ಆ ಹುಡುಗಿನ ಮನೆಗೆ ಕರ್ಸ್ಕೊಂಡು ಇಂಥ ಕ್ಯೂರಿಯಸ್ ಪಾಯಿಂಟ್ ಅಲ್ಲಿ ನಿಲ್ಲಿಸಿ ಬಿಟ್ರಿ ಜಾನಿಬಾಯಿ. ಮನೆಗೆ ಕರೆಸಿಬಿಟ್ಟು ಎಂತ ಮಾಡಿದ್ರು? ಐ ಲೈಕ್ ಇಟ್. ಏನ್ ಮಾಡ್ತಿದ್ರು ಅಂತ ಹೇಳೋದಕ್ಕೆ ನಾನೇನು ಅವ್ರ ಮನೇಲಿ CC ಕ್ಯಾಮ್ರಾ ಫಿಟ್ ಮಾಡಿದ್ದೀನಿ. CC ಕ್ಯಾಮರಾ ಫಿಟ್ ಮಾಡಬೇಕು ಜಾನಿಬಾಯಿ. ಈ ಗೌಡ್ರು ಮಾಡುವ ರೋಚಕ ಸನ್ನಿವೇಶಗಳನ್ನ ಸೆರೆ ಹಿಡಿಯರು ಕಳ್ಳ ಕ್ಯಾಮರಾವನ್ನು ಇಡ್ಲೇಬೇಕು. ಹೊರತರು ಕೋಪಕ್ಕೆ ನಿನ್ ತಲೆ ಹೊಡೆದಾಕ್ಬಿಡ್ಬೇಕು ಅನಿಸ್ತಿದೆ. ಭಯ್ಯ, ನಾನು ಹೇಳುವುದನ್ನು ಕೇಳಿ. ಈ ಗೌಡ್ರು ಮಾಡುವ ಕಳ್ಳಾಟವನ್ನು ಪ್ರೂವ್ ಮಾಡ್ಲಿಕ್ಕೆ ನಮಗೆ ಸಾಕ್ಷಿ ಆಧಾರಗಳು ಬೇಕಲ್ವಾ? ಅದಕ್ಕೆ ನಾವು ಕಳ್ಳ ಕ್ಯಾಮರಾವನ್ನು ಫಿಟ್ ಮಾಡಲೇಬೇಕು. ಇರ್ಲಿ ಬಾರೋ ರಾಕಿ, ಬೆಕ್ಕು ಎಷ್ಟು ದಿನ ಅಂತ ಕದ್ದು ಹಾಲು ಕುಡಿಯುತ್ತೋ, ನನಗೂ ಟೈಮ್ ಬರುತ್ತೆ. ಆಗ ನೀವೆಂತ ಕದ್ದು ಮುಚ್ಚಿ ಮೊಸರು ಕುಡಿತೀರಾ? ಐ ಲೈಕ್ ಇಟ್. ಅಟ್ಟಿ ಬಾಗ್ಲು ಮನ್ಸನ್ ಬಾಗ್ಲು ಎರಡೂ ತೆಗ್ದಿರಬಾರ್ದು. ತೆಗ್ದಿದ್ರೆ ಯಾವ ಟೈಮ್ಲಿ ಯಾರು ಎಂಟ್ರಿ ಕೊಡ್ತಾರೋ ಒಂದು ಗೊತ್ತಾಗಲ್ಲ. ಅಟ್ಟಿ ಬಾಗ್ಲು ಹಾಕ್ಬಿಟ್ಟು ಒಳ್ಳೆ ಕೆಲಸ ಮಾಡ್ದಿ. ಈ ದಡ್ಡ ಬೊಡ್ಡತದ ಯಾಕಪ್ಪ ಫೋನ್ ಮಾಡ್ತು? ತೊಂದರೆ ಇಲ್ಲ. ಹೇಳಮ್ಮೆ ಪುಟ್ಮಲ್ಲಿ, ಚಂದಾಗಿದೆಯಾ? ಬಾಬಣ್ಣ, ನಾನ್ ಚೆನ್ನಾಗಿವ್ನಿ, ನೀವ್ ಹೆಂಗಿದ್ದೀರಿ? ಯಾನ್ ಚಂದ ಬಿಡಮ್ಮೆ. ಹೆಂಡ್ರು ದಂಡಲಿದ್ದಾಗ ಬೆಲೆ ಗೊತ್ತಾಗಲ್ಲ, ದೂರಕ್ಕೆ ಹೋದ್ಮೇಲೆ ಗೊತ್ತಾಗೋದು. ಆಮೆ ಪುಟ್ಮಲ್ಲಿ. ಬಾಬಣ್ಣ. ಪುಟ್ಮಲ್ಲಿ. ಬಾಬಣ್ಣ. ಆಮೆ ಪುಟ್ಮಲ್ಲಿ. ಬಾಬಣ್ಣ. ಪುಟ್ಮಲ್ಲಿ, ಮಿಸ್ ಯು. ಮಿಸ್ ಯು ಟೂ ಬಾಬಣ್ಣ. ಹಾಯ್ ಗೌಡ್ರೆ. ಬಾಬಣ್ಣ, ಪುನಃ ಯಾರೋ ಹುಡುಗಿನ ಆಯ್ಸ್ ಕೇಳಿಸ್ತದೆ. ಆಮೆ ಪುಟ್ಮಲ್ಲಿ, ಏನ್ ಚಂದಾಗ ಆಟಗಳು ಮಾಡ್ತಿದೆ ಅಮ್ಮೆ. ನೀ ಅಟ್ಟಿಲಿ ಇಲ್ದಿರ್ಬೇಕಾರೆ ಅಟ್ಟಿಗೆ ಯಾವ ಹೆಂಗ್ ಬಂದದಮ್ಮೆ? ನಾನು ಇಲ್ಲ ಅಂದ್ಬಿಟ್ಟು ಮಧುರವ್ರ ಏನಾದ್ರು ಊಟ ತಕ್ಕ ಬಂದವ್ರ? ಆಮೆ ಪುಟ್ಮಲ್ಲಿ, ನಿನಗೆ ಆಮೇಲೆ ಫೋನ್ ಮಾಡ್ತೀನಿ. ಬಾಯ್ ಬಾಯ್. ಬಾಬಣ್ಣ. ಬಾಬಣ್ಣ, ನಾನು ಬಾಬಣ್ಣ ಫೋನ್ ಮಾಡಿದಾಗೆಲ್ಲ ಯಾವ್ದೋ ಹುಡುಗಿ ಧ್ವನಿ ಕೇಳಿಸ್ತದಲ್ಲ, ಯಾರ ಇವರು? ಯಾರ್ದು ಫೋನು? ಯಾನಮ್ಮ? ಸಾರಿ ಮೇಡಮ್ನವ್ರೆ, ನೀವು ಯಾಕೆ ನನ್ನಿಂದ ಬಿದ್ದಿದ್ದೀರಿ? ಏನು ನಿಮ್ಮ ಪ್ರಾಬ್ಲಮ್ಮು? ನಿಮ್ಗೆ ಯಾರು ಬೇಕು? ನಂಗೆ ನೀವೇ ಬೇಕು. ಮೇಡಮ್ನವ್ರೆ, ನಿಮಗೆ ನನ್ನ ಬಗ್ಗೆ ಒಂದು ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ನಾವು ಆಲ್ರೆಡಿ ಸೇಲ್ ಆಗಿರೋ ಸೈಟು. ಪುನಃ ರೀಲ್ ಸೇಲ್ ಆಗಕ್ಕೆ ನಾವೇನು BBMP ಸೈಟಾ? ಈಗಿನ ಕಾಲದಲ್ಲಂತೂ ಡಿನೋಟಿಫೈ ಕೈ ಹಾಕ್ಬಾರ್ದು. ಬೆಂಚ್ಗಳು ತಗೊಂಡು ಬ್ಯಾನ್ ಹಸ್ಬಿಡ್ತಾರೆ. ಚೆನ್ನಾಗಿ ಮಾತಾಡ್ತೀರಾ. ಕಣ್ಣಲ್ಲೇ ಸೈಟ್ ಹೊಡೆದಿರೋದಲ್ದೆ ಈಗ BBMP ಸೈಟ್ಗೆ ಹೋಲಿಸ್ಕೊತಿದ್ದೀರಾ. ನೋಡ್ರಿ, ನನಗಷ್ಟು ದೊಡ್ಡ ಸೈಟ್ ಎಲ್ಲ ಬೇಡ ರೀ. ನಿಮ್ಮ ಮನ್ಸಲ್ಲಿ ಒಂಚೂರು ಜಾಗ ಕೊಟ್ರೆ ಸಾಕು. ಶುರು ಶುರು ಈ ಪ್ರೀತಿಯು ಥರ ಥರ ಪಜಿತಿಯು ಕ್ಷಣ ಕ್ಷಣ ಕುತೂಹಲ ನಿನ್ನಿಂದಲೇ ಈ ರೀತಿಯು ಒಂಟಿಯಾಗಿ ಕೂತು ನ ಹಾಡು ಹಾಡಬೇಕು, ನಿತ್ಯ ಕಣ್ಣಿನಲ್ಲೂ ನಿನ್ನ ಹೆಸರು ಹೇಳಬೇಕು. ಈ ಪ್ರೀತಿ ಅನ್ನೋದೊಂದು ಅಚ್ಚರಿ. ಶುರು ಶುರು ಈ ಪ್ರೀತಿಯು ಥರ ಥರ ಪಜಿತಿಯು. ಮಧು ಡಾರ್ಲಿಂಗ್, ಯಾಕೆ ಮಧು ಬೇಜಾರಲ್ಲಿದ್ಯಾ? ಏನಾಯ್ತು? ಜಾನಿ, ನೀವು ಹೇಳಿದ್ ಕರೆಕ್ಟು. ನಂಗೆ ಈ ಗೌಡ್ರ ಮೇಲೆ ಅನುಮಾನ ಬರ್ತಿದೆ. ಅಂಥದ್ದು ಏನಾಯ್ತು? ಪುಟ್ಮಲ್ಲಿ
ಪುಟ್ಮಲ್ಲಿ ಅವ್ರು ಊರಿಗೆ ಹೋದಾಗ್ಲಿಂದ ಅವ್ರ ಬಿಹೇವಿಯರ್ ಸರಿ ಇಲ್ಲ. ಇಷ್ಟು ದಿನ ನಾನು ಅದನ್ನೇ ಬಡ್ಕೋತಾ ಇದ್ದಿದ್ದು. ನಾನು ಎಷ್ಟು ಹೇಳಿದ್ರು ಕೇಳ್ದೆ, ಗೌಡ್ರು ಒಳ್ಳೆಯವರು ಅಂತ ಇದ್ದೆ. ಈಗ ಗೊತ್ತಾಯ್ತಾ ಒಳ್ಳೆಯವ್ರ ಬುದ್ಧಿ? ನಾನ್ ಗೌಡ್ರನ್ನ ಹುಲ್ತಿನ ಹಸು ಅನ್ಕೊಂಡಿದ್ದೆ, ಆದ್ರೆ ಅವರು ಬೇಟೆ ಆಡೋ ಪ್ರಾಣಿ. ಅವ್ರು ಬರೀ ಪ್ರಾಣಿ ಅಲ್ಲ, ಬೇರೆ ಪ್ರಾಣಿಗಳು ಬೇಟೆ ಆಡಿ ತಿಂದು ಬಿಟ್ಟೋಗಿರೋದನ್ನ ತಿನ್ನೋ ಗುಳ್ಳೆ ನರಿ. ಇದು ಗೌಡ್ರ ಮೇಲೆ ನಿಮ್ಗೆ ಯಾಕೆ ಈ ಅನುಮಾನ ಬಂತು? ಕಣ್ಣಾರೆ ನೋಡಾದ್ಮೇಲೂ ಅನುಮಾನ ಬರ್ದೇ ಇರುತ್ತಾ? ಅಂಥದ್ದೇನು ನೋಡ್ದೆ? ಗೌಡ್ರು ಒಂದ್ ಹುಡುಗಿನ ಮನೆ ಕರೆಸ್ಕೊಂಡು ಬಾಗ್ಲು ಹಾಕೊಂಡು ಅವಳ ಜೊತೆ ಡಾನ್ಸ್ ಮಾಡ್ತಿದ್ರು. ಹೌದಾ? ಇದನ್ನು ನೀನು ಕಿಟಕಿಯಿಂದ ನೋಡಿದ್ಯಾ? ಹೌದು, ನಿಮ್ಗೆ ಗೊತ್ತಾಯ್ತು? ನಾನು ಇನ್ನೊಂದು ಕಿಟಕಿಯಿಂದ ನೋಡ್ತಾ ಇದ್ದೆ. ಗೌಡ್ರನ್ ಹೀಗೆ ಬಿಟ್ರೆ ಅಡ್ಡಾರಿ ಹಿಡಿತಾರೆ, ಪುಟ್ಮಲ್ಲಿ ಅವ್ರ ಜೀವನ ಹಾಳಾಗ್ಬಿಡುತ್ತೆ. ಅದಕ್ಕೆ ಈಗ್ಲೇ ಪುಟ್ಮಲ್ಲಿ ಅವ್ರಿಗೆ ಫೋನ್ ಮಾಡಿ ಈ ವಿಷಯ ತಿಳಿಸಿ ಬರೋದಕ್ಕೆ ಹೇಳೋಣ. ನಿನ್ನ ಪ್ರೇಮದ ಪರಿಯ ನಾನರಿಯೇ ಪುಟ್ಮಲ್ಲಿ. ಆಮೆ ಪುಟ್ಮಲ್ಲಿ 1 ತಿಂಗಳು ಹೋಯ್ತೀನಿ ಅಂತ 3 ದಿನಕ್ಕೂ ವಾಪಸ್ ಬಂದ್ಬಿಟ್ಟಿಲ್ಲಮ್ಮೆ. ಏನುಡ ಅವಳು 3 ದಿನಕ್ಕೆ ಬಂದಿರೋದು ನಿನಗೇನಾದ್ರೂ ತೊಂದರೆ ಆಯ್ತಾ? ಎಂತ ಮಾತು ಅಂತ ಅಡಿಯ ಬಾಯ್. ಅವು ಬಂದ್ರೆ ನನಗೇನು ತೊಂದರೆ ಅದು, ನೀನು ಬಂದ್ರೆ ನನಗೆ ತೊಂದರೆ ಆಗೋದು. ಏನಂದ್ರೆ ಅವ 3 ದಿನ ಇಲ್ದಿರೋದು ನನಗೆ 100 ದಿನ ಇಲ್ದಿರೋ ಥರ ಆಗ್ಬಿಟ್ಟಿತ್ತು. ಈಗ ನನಗೆ ಶಾನೆ ಸಂತೋಷ ಆಗೋಯ್ತು. ಅತ್ಯವ ಬಾಬಣ್ಣ ಮಾಡೋದೆಲ್ಲ ಮಾಡ್ಬಿಟ್ಟು ಈಗೇನು ಗೊತ್ತಿಲ್ಲದಿರೋ ತರ ಸದಾನ ನಾಟಕ ಮಾಡ್ತಾವ್ರೆ. ಅಮ್ಮೆ ಪುಟ್ಮರಿ ಎಂತ ಮಾತು ಅಂತ ಅಡಿಯಮ್ಮೆ. ನಾ ಏನು ಮಾಡಬಾರ್ದು ಮಾಡಿದನು? ಸದರಮ್ಮೆ ನಾಟಕ ಬೇರೆ ಮಾಡ್ತೀನಿ ಅಂತ ಹೇಳ್ತಿದ್ದ. ಸಾಕ್ ನಿಲ್ಲಿಸ್ಲಾ? ನೀನ್ ಆಡಿರೋ ಕೃಷ್ಣನ ಅವತಾರ ಎಲ್ಲ ನನ್ಗೆ ಗೊತ್ತದೆ. ಸಾಕ್ ನಿಲ್ಸಮ್ಮ. ಅವಯ್ ನೀನೇ ನನಗೆ ಶ್ರೀರಾಮಚಂದ್ರ ಗೌಡ ಅಂತ ಹೆಸರಿಟ್ಟುಬಿಟ್ಟು ಈಗ ಕೃಷ್ಣ ಅಂತ ಇದೆ. ನೀನು ಶ್ರೀರಾಮಚಂದ್ರ ಅಲ್ಲ, ಶ್ರೀರಾಮಚಂದ್ರ. ಅವಯ್ ಎಂತ ಮಾತು ಅಂತ ಅಡಿಯೇ. ನಾನು ಇದುವರೆಗ ಪುಟ್ಮಲಿನ ಬಿಟ್ಟು ಬ್ಯಾರೆ ಯಾರನ್ನು ಕಣ್ಣೆತ್ತಿ ನೋಡಿಲ್ಲ. ಗೌಡ್ರೆ, ಮಧುರ ಅವ್ರೆ ಬನ್ನಿ. ನೀವು ಹೇಳ್ತಿರೋದು ನಿಜನೇ ಗೌಡ್ರೆ? ಅಣ್ಣಪ್ಪನವ್ರೆ ಸರಿಯಾದ ಟೈಮಿಗೆ ಬಂದ್ರಿ. ನಮ್ಮವ್ವ ಪುಟ್ಮಲ್ಲಿ ಸೇರ್ಕೊಂಡು ನನ್ನ ಮೇಲೆ ಇಲ್ಲದೇ ಇರೋದನ್ನೆಲ್ಲ ಹೇಳ್ತಾರೆ. ನೀವಾದ್ರೂ ನನ್ನ ಬಗ್ಗೆ ಓಸಿ ಹೇಳಿ. ಹೇಳ್ತೀನಿ ಗೌಡ್ರೆ. ಅದಕ್ಕೆ ಮುಂಚೆ ಈ ಫೋಟೋ ಒಂದ್ಸಲ ನೋಡಿ. ಅಣ್ಣಪ್ಪನವ್ರೆ ಇಂಥ ಫೋಟೋಗಳನ್ನೆಲ್ಲ ಯಾಕೆ ಇಟ್ಕೊಂಡಿದ್ದೀರಿ ನೀವು? ಪೋಲಿ ಫೋಟೋಗಳನ್ನೆಲ್ಲ ಇಟ್ಕೊಂಡಿದ್ದೀರಿ. ಮೊದಲು ಇದನ್ನ ಡಿಲೀಟ್ ಮಾಡಿ. ಡಿಲೀಟ್ ಮಾಡ್ತೀನಿ ಗೌಡ್ರೆ. ಯಾರಿಗೆ ತೋರಿಸ್ಬೇಕೋ ಅವ್ರಿಗೆ ತೋರಿಸಿ ಆಮೇಲೆ ಡಿಲೀಟ್ ಮಾಡ್ತೀನಿ. ಪುಟ್ಮಲ್ಲಿ ಅವ್ರೆ, ಅದರಲ್ಲಿರೋ ಪೋಲಿ ಯಾರು ಅಂತ ನೀವೊಂದ್ಸಲ ನೋಡ್ಬಿಡಿ. ಬಾಬಣ್ಣ ನೀವಿಂಗೆಲ್ಲ ಮಾಡ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಮೇಲೆ ಪುಟ್ಮಲ್ಲಿ ಇದನ್ನೆಲ್ಲ ನಂಬೇಡಕಮ್ಮೆ, ಇದೆಲ್ಲ ಗ್ರಾಫಿಕ್ಸು. ಸಾಕ್ ಸುಮ್ಮನಿರ್ಲ ಮೂದೇವಿ. ನಾನ್ ನಿನ್ನ ಹಾಲು ಕುಡಿಯೋ ಕರ ಅಂತ ಅನ್ಕೊಂಡಿದ್ದೆ. ನೀನು ಈ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ಯಾ? ಅತ್ಯಮ್ಮ ನಾನು ಹೇಳ್ತಾ ಇರ್ಲಿಲ್ವಾ, ನಾನು ಫೋನ್ ಮಾಡ್ದಾಗೆಲ್ಲ ಯಾವ್ದೋ ಹುಡುಗಿ ಧ್ವನಿ ಕೇಳಿಸ್ತದೆ ಅಂತ. ಈಗ ಅದು ತೆಟ್ಟ ಆಗೋಯ್ತು. ಅತ್ಯಮ್ಮ ಇಷ್ಟೆಲ್ಲ ಆದ್ಮೇಲೆ ಇವ್ರದವ ಏನ್ ಮಾತು? ನಡೀರಿ 3 ಗಂಟೆಗೆ. ಆಮೇಲೆ ಪುಟ್ಮಲ್ಲಿ ನನ್ನ ಮಾತು ಕೇಳಮ್ಮೆ, ಇದ್ರಲ್ಲಿ ನಂದು ಯಾನು ತಪ್ಪಿಲ್ಲ. ಆಯನ್ನೇ ಹುಡುಕೊಂಡು ಅಟ್ಟಿಗೆ ಬಂದಿದ್ದ. ಸಾಕ್ ಸುಮ್ನಿರ್ಲ. ಕೋಣ ಹಸುನ್ ಹುಡ್ಕೊಂಡು ಹೋದ್ರು ಒಂದೇಯ, ಹಸು ಕೋಣ ಹುಡ್ಕೊಂಡು ಬಂದ್ರು ಒಂದೇಯ. ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ? ಗೌಡ್ರೆ, ಪುಟ್ಮಲ್ಲಿ ಅವರೇ, ಆ ಹುಡುಗಿ ಬಂದ್ಲು ಅನ್ಸುತ್ತೆ. ಗೌಡ್ರು ಹೇಳ್ತಿರೋದು ನಿಜನೋ ಸುಳ್ಳು ಅಂತ ಗೊತ್ತಾಗಬೇಕು ಅಂದರೆ ಅವಳನ್ನೇ ಕೇಳಬೇಕು. ಒಂದು ಕೆಲಸ ಮಾಡಿ, ನೀವೆಲ್ಲ ಬಚ್ಚಿಟ್ಕೊಳ್ಳಿ. ನಿಜ ಏನು ಅಂತ ಅವಳ ಬಾಯಲ್ಲೇ ಹೇಳಿಸ್ತೀನಿ. ಜಾನಿ ಅವರೇ, ಇದು ತಗೊಳ್ಳಿ ನಿಮ್ಮ ದುಡ್ಡು. ಆ್ಯಕ್ಚುಲಿ ಅವತ್ತೇನೋ ಅರ್ಜೆಂಟ್ ಕೆಲಸ ಇತ್ತು ಅಂತ ಈ ದುಡ್ಡಿಗೋಸ್ಕರ ನೀವು ಹೇಳಿದ ಕೆಲಸಕ್ಕೆ ಒಪ್ಕೊಂಡೆ. ಆದರೆ ಪಾಪ ಇದರಿಂದ ಏನು ಗೊತ್ತಿಲ್ಲದಿರೋ ಈ ಗೌಡ್ರ ಸಂಸಾರ ಹಾಳು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ತಗೊಳ್ಳಿ. ಏನ್ರಿ ಹೇಳ್ತಿದ್ರಾ? ನನಗೂ ಈ ದುಡ್ಡು ಯಾವುದೇ ಸಂಬಂಧ ಇಲ್ಲ. ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಜಾನಿ ಅವರೇ, ನಾಟಕ ಸಾಕು. ನೀವು ಹೀಗೆ ನಾಟಕ ಮಾಡ್ತಿದ್ರೆ ನಿಮ್ಮ ಹೆಂಡ್ತಿನೂ ಮನೆಯವ್ರನ್ನೆಲ್ಲ ಕರೆಸ್ಬಿಟ್ಟು ನಿಮ್ಮ ಮಾನ ಮರ್ಯಾದೆಲ್ಲ 3 ಕಾಸಿಗೆ ಹರಾಜ್ ಹಾಕ್ಬಿಡ್ತೀನಿ. ತಗೊಳ್ರಿ. ಬನ್ನಿ ಅಲ್ಲಿ. ಜಗನ್ ಅವ್ರೆ, ನೀವ್ ಹಿಂಗ್ ಮಾಡ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಜೊನೆ ಯಾಕೆ ಹೀಗೆ ಮಾಡಿದ್ರಿ? ನಿಮ್ಗೆ ಯಾಕೆ ಬಂತು ಇಂಥ ಬುದ್ಧಿ? ಲೇ ನಾಲಾಯ್ಕು, ನೀನ್ ಏನು ಕೆಲಸ ಮಾಡ್ದೆ ಸುಮ್ಮನೆ ಅಟ್ಟಿಲೇ ಕುತ್ಕೊಂಡಿರ್ತೀಯ ಅಂತ ಅನ್ಕೊಂಡಿದ್ದೆ. ಬೇರೆಯವ್ರ ಸಂಸಾರನ ಚೆನ್ನಾಗಿ ಹಾಳು ಮಾಡ್ತೀಯ. ಅವಯ್ ನಾನು ಅಂಥವನಲ್ಲ ಅಂತ ಹೇಳಲಿಲ್ವಾ? ಆದ್ರೂ ನೀವೆಲ್ಲ ಸೇರ್ಕೊಂಡು ಈ ಶ್ರೀರಾಮಚಂದ್ರ ಗೌಡ್ನ ಮೇಲೆ ಅನುಮಾನ ಪಟ್ಬಿಟ್ರಿ. ಗೌಡ್ರೆ,
ನಿಮ್ಮೆಲ್ಲ ಅನುಮಾನ ಪಟ್ಟಿದ್ದಕ್ಕೆ ಸಾರಿ. ಮಧುರ ಅವ್ರೆ, ಈ ಅಣ್ಣಪ್ಪನವ್ರು ಮಾಡೋ ಕೆಲ್ಸಕ್ಕೆ ನೀವ್ಯಾಕೆ ಸಾರಿ ಕೇಳಿರಿ? ಇನ್ನೇನ್ ಮಾಡ್ಲಿ, ಇಂಥವ್ರನ್ನ ಕಟ್ಕೊಂಡಿದ್ದ ತಪ್ಪಿಗೆ ಸಾರಿ ಕೇಳಲೇಬೇಕಲ್ಲ. ದನಕಾಯವನೆ, ನಾನು ಅಷ್ಟೇ ಕಲ್ಲ, ನಿನ್ನನ್ನು ಸುಮ್ಮನೆ ತಪ್ಪು ತಿಳ್ಕೊಂಡ್ಬಿಟ್ಟೆ. ಹೋಗ್ಲಿ ಬಿಡವ, ಏನ್ ಬೈಯೋದು ಅಷ್ಟ, ನಂಗೇನು ಬೇಜಾರಾನಿಲ್ಲ. ಪುಟ್ಟಮಲ್ಲಿ ಅವರೇ, ಎಲ್ರೂ ತರ ನೀವು ನನ್ನನ್ನು ತಪ್ಪು ತಿಳ್ಕೊಂಡ್ಬಿಟ್ರ? ನಾನು ಇಷ್ಟೆಲ್ಲ ಮಾಡಿದ್ದು ನಿಮ್ಗೋಸ್ಕರನೇ. ಮಕ್ಕದ ಮೇಲೆ ಹೊಡೆದು ಬಿಡ್ತೀನಿ. ಸಂಸಾರ ಹೊಡೆಯೋ ಕೆಲಸ ಮಾಡ್ಬಿಟ್ಟು ಅದನ್ನ ನಿಮ್ಗೋಸ್ಕರ ಬೇರೆ ಮಾಡಿ ಅಂತ ಹೇಳಿರ್ಯಾ? ಆಮೇಲೆ ಪುಟ್ಬಲಿ ಇನ್ನೂ ಅಲ್ಲೇ ನಿಂತಿದೆಯಲ್ಲ, ಬಂದೊಂದು ಬಿಡು. ಅದಕ್ಕೆ ಹೇಳ್ದದು ಅಣ್ಣಪ್ಪನವ್ರ ಮಾತನ್ನ ನಂಬೇಡಿ ಅಂತ. ಪುಟ್ಟಮಲ್ಲಿ ಅವರೇ, ನಾನು ಹೇಳೋದೊಂದು ಸ್ವಲ್ಪ ಕೇಳಿ. ನೀವು ಮನೇಲಿ ಇಲ್ದೇ ಇದ್ದಾಗ ಗೌಡ್ರು ದಾರಿ ತಪ್ಪಾರ್ದು ಅಂತ ಆ ಹುಡುಗಿನ ನಾನೇ ಕಳಿಸಿದ್ದು. ಚಂದನವ್ರೆ, ನೀವ್ ಏನ್ ಹೇಳ್ತಾ ಇದ್ದೀರಾ ನಂಗೆ ಅರ್ಥ ಆಯ್ತಿಲ್ಲ. ನೀವು ಗೌಡ್ರ ಜೊತೆ ಚೆನ್ನಾಗಿರ್ಬೇಕು, ನಿಮ್ಗೆ ಅನ್ಯಾಯ ಆಗ್ಬಾರ್ದು. ಆದಷ್ಟು ಬೇಗ ನಿಮ್ಮನ್ನ ಇಲ್ಲಿ ಕರ್ಸ್ಕೋಬೇಕು ಅಂತ ಈ ರೀತಿ ನಾಟಕ ಆಡ್ಬಿಟ್ಟೆ.